ನಮಸ್ತೆ ಸ್ನೇಹಿತರೆ, ನಿಮ್ಗೆ ಇವತ್ತು ಒಂದು ಬ್ಯಾಡ್ ನ್ಯೂಸ್ ಇದೆ. ಈ ವರ್ಷ ಮುಗಿತಾ ಬರ್ತಿದೆ, ಹೊಸ ವರ್ಷ ಕೂಡ ಶುರುವಾಗ್ತಿದೆ. ಮತ್ತೆ ಜನವರಿಯಲ್ಲಿ ಪ್ರೈಸ್ ಹೈಕ್ ವೇವ್ ಬರೋದಂತೂ ಪಕ್ಕಾ. ಅಂದ್ರೆ ನಿಮ್ಮ ರೀಚಾರ್ಜ್ ಪ್ಲಾನ್ಗಳು ತುಂಬಾ ದುಬಾರಿ ಆಗುತ್ತೆ. ಹಾಗಾದ್ರೆ ಎಷ್ಟು ದುಬಾರಿ ಆಗುತ್ತೆ, ಮುಂದೆ ಎಷ್ಟು ಕಷ್ಟ ಆಗುತ್ತೆ, ಮತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಈಗ ಮಾತಾಡೋಣ. ಮೊದಲು ಎಷ್ಟು ದುಬಾರಿ ಆಗುತ್ತೆ? 10-15% ವರೆಗೂ ಕೂಡ ಪ್ರೈಸ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಈಗ 299 ರೂಪಾಯಿಗೆ ಇರೋ ಪ್ಲಾನ್ 349 ಅಥವಾ 350 ರೂಪಾಯಿ ಆಗಬಹುದು. 340 ರೂಪಾಯಿ ಈಗ ಏನಿದೆ ಫೇಮಸ್ ಪ್ಲಾನ್, ಅದು ಅನ್ಲಿಮಿಟೆಡ್ 5G ಕೊಡುತ್ತೆ ಅಲ್ವಾ, ಅದು 450 ರೂಪಾಯಿ ಅಥವಾ 500ಕ್ಕೂ ಕೂಡ ಹೋಗ್ಬೋದು. ಈ ಪ್ರಾಬ್ಲಮ್ ಎಲ್ಲಿ ಶುರುವಾಯ್ತು ಅಂದ್ರೆ 5G ಬಂದಾಗ, 5G ಕ್ರೇಜ್ ಜೋರಾಗಿದ್ದಾಗ ಎಲ್ಲೆಲ್ಲೋ 5G ಬಗ್ಗೆ ಮಾತಾಡ್ತಿದ್ರು. 5G ಫೋನ್ಗಳೇ ಸೇಲ್ ಆಗ್ತಿತ್ತು. ಆದ್ರೆ ಕಂಪ್ನಿಗಳು ಒಂದ್ ವಿಷಯ ಮಾತ್ರ ಅರ್ಥ ಮಾಡ್ಕೊಂಡಿಲ್ಲ. ಈ ಪೂರ್ಣ ಜಗತ್ನಲ್ಲಿ ಯಾರು ಕೂಡ 5G ಇಂದ ಡೈರೆಕ್ಟ್ ಆಗಿ ಹಣ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಭಾರತದ ಕಂಪ್ನಿಗಳು 5G ಮೇಲೆ ತುಂಬಾ ಹಣ ಹಾಕಿದಾವೆ. ಇದೀಗ ಆ ಹಣ ರಿಕವರ್ ಮಾಡ್ಕೋಬೇಕು. ARPU ಅಂತಂದ್ರೆ ಅವರೇಜ್ ರೆವೆನ್ಯೂ ಪರ್ ಯೂಸರ್ ನ ಹೆಚ್ಚು ಮಾಡ್ಲೇಬೇಕು. ಅದಕ್ಕಾಗಿನೇ ಈ ಒತ್ತಡ ಎಲ್ಲ ನಮ್ ಜೇಬ್ ಮೇಲೆನೆ ಬೀಳ್ತಿದೆ. ಅದಕ್ಕೆ ಪ್ರೈಸ್ ಕೂಡ ತುಂಬಾನೇ ಜಾಸ್ತಿ ಮಾಡಿದ್ದಾರೆ. ನಾನ್ ನಿಮ್ ಕ್ಲಿಯರ್ ಆಗಿ ಹೇಳ್ತೀನಿ, ಪ್ರೈಸ್ ಹೈಕ್ ಈಗಾಗ್ಲೇ ಸ್ಟಾರ್ಟ್ ಆಗಿದೆ. ಡೈರೆಕ್ಟ್ ಪ್ರೈಸ್ ಅನ್ನ ಹೆಚ್ಚು ಮಾಡ್ದಲೆ ಹಳೆಯ ಪ್ಲಾನ್ ಗಳನ್ನ ತೆಗೆದುಹಾಕ್ತಿದ್ದಾರೆ. BSNL ಮತ್ತೆ ವೊಡಾಫೋನ್ ಐಡಿಯಾದಲ್ಲಿ ತುಂಬಾ ಪ್ಲಾನ್ ಗಳನ್ನ ಈಗಾಗಲೇ ತೆಗೆದು ಹಾಕಲಾಗಿದೆ. ಯಾವುದೇ ದೊಡ್ಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಇದೊಂದು ಸೂಚನೆ, ಜನವರಿಯಲ್ಲಿ ದೊಡ್ಡದೇನೋ ಆಗುತ್ತೆ ಅಂತ. ಎಲ್ಲಾ ಆಪರೇಟರ್ಗಳು ಕೂಡ ಪ್ರೈಸ್ ಅನ್ನ ಹೆಚ್ಚು ಮಾಡೋದಂತೂ ಪಕ್ಕಾ. ಇದು ದೊಡ್ಡ ಪ್ರಾಬ್ಲಮ್. ಯಾಕೆ ಅಂತ ಅಂದ್ರೆ ಜನರಿಗೆ ಬೇರೆ ಆಯ್ಕೆನೇ ಉಳಿಯೋದಿಲ್ಲ. BSNL ಇನ್ನು ಸರ್ವಿಸ್ ಕೊಡೋದ್ರಲ್ಲೇ ಸ್ಟ್ರಗಲ್ ಆಗ್ತಿದೆ. ಹೌದು, ಅವರು ಪುಣೆ, ಮುಂಬೈ, ದೆಹಲಿಯಲ್ಲಿ ಡಿಸೆಂಬರ್ ಅಂತ್ಯದೊಳಗಡೆ 5G ರೋಲ್ ಔಟ್ ಮಾಡ್ತೀವಿ ಅಂತ ಅಂದಿದ್ರು. ಆದ್ರೆ ಈಗ ಅದೆಲ್ಲ ಆಗ್ತಿದೆ ಅನ್ನೋ ತರನೇ ಕಾಣಿಸ್ತಾ ಇಲ್ಲ. 1 ಲಕ್ಷ ಟವರ್ ಗಳನ್ನ ಈಗಾಗಲೇ ಹಾಕಿದ್ದಾರೆ. ಭಾರತದಲ್ಲಿ ಸುಮಾರು 7,000 ಸಿಟಿಗಳಿವೆ, ರೂರಲ್, ಅರ್ಬನ್ ಎಲ್ಲ ಕೂಡ ಸೇರಿ. ಇನ್ನು ತುಂಬಾ ಟವರ್ಗಳು ಬಾಕಿ ಇದಾವೆ. ದೊಡ್ಡ ದೊಡ್ಡ ಸಿಟಿಗಳನ್ನ ಹೊಸ ವರ್ಷಕ್ಕೆ ಕವರ್ ಮಾಡಬಹುದು. 4G ಆದ್ರೂ BSNL ಕೊಡ್ತಿರ್ಬೇಕು. ನಿಮ್ ಕಡೆ BSNL 4G ಬರ್ತಾ ಇದೆಯಾ? ಕಮೆಂಟ್ ನಲ್ಲಿ ತಿಳಿಸಿ. ಯಾರಿಗ್ ಬರುತ್ತೆ, ಯಾರಿಗೆ ಬರಲ್ಲ ಅಂತ ಗೊತ್ತಾಗುತ್ತೆ. BSNL ಒಂದು ದೊಡ್ಡ ಹೋಪ್. ಯಾಕೆ ಅಂತ ಅಂದ್ರೆ ಇದು ಈಗ ಪ್ರೈಸ್ ಜಾಸ್ತಿ ಮಾಡೋದಂತೂ ಚಾನ್ಸಸ್ ತುಂಬಾ ಕಡಿಮೆ. ಆದ್ರೆ ಸಮಸ್ಯೆ ಏನು ಅಂತ ಅಂದ್ರೆ ಎಲ್ರಿಗೂ ಸರಿಯಾಗಿ ಸರ್ವಿಸ್ ಕೊಡೋದಿಕ್ಕೆ ಆಗ್ತಿಲ್ಲ. ಅದಕ್ಕೆ ಜನರಿಗೆ ಬೇರೆ ಆಯ್ಕೆನೆ ಉಳ್ದಿಲ್ಲ. ನೀವೇನಾದ್ರೂ ಮನೇಲೇ ಇರ್ತೀರಾ ಅಂತ ಅಂದ್ರೆ ಇವಾಗ್ಲೇ ವೈಫೈ ಅಥವಾ ಬ್ರಾಡ್ಬ್ಯಾಂಡ್ ಹಾಕಿಸ್ಕೊಳ್ಳಿ ಅನ್ನೋದೇ ನನ್ನ ಸಲಹೆ. ಒಟ್ಟಾರೆ ಮಾತು ಏನು ಅಂತ ಅಂದ್ರೆ ಮನೇಲೇ ಇದ್ದೀರಾ ಅಂತಂದ್ರೆ ವೈಫೈ ಈಗ್ಲೇ ಹಾಕ್ಸ್ಕೊಳ್ಳಿ ಅಥವಾ ವಾರ್ಷಿಕ ರೀಚಾರ್ಜ್ ಈಗ್ಲೇ ಮಾಡಿಸ್ಕೊಳ್ಳಿ. ಮುಂದೆ ಪ್ರೈಸ್ ಹೈಕ್ ಆದಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ. ಸ್ಟಾರ್ಲಿಂಕ್ ಬಗ್ಗೆ ಕೂಡ ತುಂಬಾ ಜನ ಮಾತಾಡ್ತಿರ್ತಾರೆ. ಸೊ ಒಳ್ಳೆ ಸುದ್ದಿ ಏನು ಅಂತ ಅಂದ್ರೆ ಅದು ಭಾರತಕ್ಕೆ ಬೇಗ ಬರಬಹುದು. ಆದ್ರೆ ಕೆಟ್ಟ ಸುದ್ದಿ ಏನು ಅಂತಂದ್ರೆ ಅದು ಎಲ್ರಿಗೂ ಕೂಡ ಅಫೋರ್ಡಬಲ್ ಆಗಿರೋದಿಲ್ಲ. ಅದರ ಬೆಲೆ ಕೂಡ ಜಾಸ್ತಿನೇ ಇರುತ್ತೆ. ಇಲ್ಲಿಗೆ ಅದಕ್ಕೆ 34,000ದಿಂದ 35,000 ರೂಪಾಯಿ ಕೊಡ್ಬೇಕಾಗುತ್ತೆ. ಮತ್ತೆ ಮಂತ್ಲಿ ಪ್ರತಿ ತಿಂಗಳು ಕೂಡ ಸುಮಾರು 8,000 ಇರಬಹುದು. ಒಳ್ಳೇದೇನು ಅಂತ ಅಂದ್ರೆ ಡೇಟಾ ಅಂತೂ ಅನ್ಲಿಮಿಟೆಡ್ ಇರುತ್ತೆ. ನೀವು ಬಸ್ ನಲ್ಲಿ ಇರ್ಲಿ, ಫ್ಯಾಕ್ಟರಿಯಲ್ಲಿ ಇರ್ಲಿ, ಫಾರ್ಮ್ ಹೌಸ್, ಅರಣ್ಯ ಪ್ರದೇಶ ಎಲ್ಲೇ ಇದ್ರೂ ಕೂಡ ಇದನ್ನ ಉಪಯೋಗ ಮಾಡಬಹುದು. ಆದ್ರೆ ನೀವು ಸಿಟಿಲಿ ಇದ್ದೀರಾ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ಅರ್ಥ ಇರಲ್ಲ. ಯಾಕೆ ಅಂತಂದ್ರೆ 800 ರೂಪಾಯಿಗೆನೆ ಬ್ರಾಡ್ಬ್ಯಾಂಡ್ ಸಿಗುತ್ತೆ ಅಂದ್ಮೇಲೆ 8,000 ರೂಪಾಯಿ ಯಾಕೆ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. Thank you.